ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಲಕ್ಷ್ಮೀ ಪವಾಡ ಭಾಗ 5 ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಲಕ್ಷ್ಮಿ ಅಂದರೆ ಯಾರು ಅಂತ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ 2 ಲಕ್ಷ ವೀಕ್ಷಕರಿಗೂ ಈಗಾಗಲೇ ಪರಿಚಯ ಆಗಿದೆ ಅಲ್ವಾ. ಲಕ್ಷ್ಮಿ ಮತ್ತು ಶ್ವೇತಾ ಬಗ್ಗೆ ಈಗ ನಾನು 3-4 ಸಂಚಿಕೆಗಳನ್ನು ಪ್ರಸಾರ ಮಾಡಿದ್ದೀನಿ. ಆದರೆ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೋ ಅಂಥವರಿಗೆ ಲಕ್ಷ್ಮಿಯ ಪರಿಚಯ ಆಗಲಿ ಅನ್ನುವಂತಹ ಕಾರಣಕ್ಕೆ ಚಿಕ್ಕದಾಗಿ ಲಕ್ಷ್ಮಿಯ ಬಗ್ಗೆ ಹೇಳಿ ಇವತ್ತಿನ ಈ ವಿಶೇಷ ಸಂಚಿಕೆಯನ್ನು ನಾನು ಮುಂದುವರಿಸ್ತೀನಿ. ನೋಡಿ, ಬೆಂಗಳೂರಿನ ವಿಜಯನಗರದ ಹೊಸಹಳ್ಳಿ ಎನ್ನುವಂತಹ ಬಡಾವಣೆಯಲ್ಲಿ ಹನುಮಕ್ಕ ಮತ್ತು ರಾಜು ಎನ್ನುವಂತಹ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳ ಜನನ ಆಗುತ್ತೆ. ಈ 2 ಹೆಣ್ಣು ಮಕ್ಕಳು ಅಂದರೆ ಲಕ್ಷ್ಮಿ ದೊಡ್ಡವಳು, ಶ್ವೇತಾ ಚಿಕ್ಕವಳು, ಇಬ್ಬರಿಗೂ 5 ವರ್ಷಗಳ ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಇದೆ. ಈ 2 ಮಕ್ಕಳು ಬಾಲ್ಯದಲ್ಲಿ ಅಂದರೆ 12 ವರ್ಷದ ತನಕ ಬೇರೆ ಎಲ್ಲ ಮಕ್ಕಳ ಹಾಗೆ ಆಟ ಆಡಿಕೊಂಡು ಓಡಾಡಿಕೊಂಡು ಸ್ಕೂಲ್ಗೆ ಹೋಗ್ತಾ ತುಂಬ ಚೆನ್ನಾಗಿರ್ತಾರೆ. ಆದರೆ 12 ವರ್ಷದ ನಂತರ ಈ ಮಕ್ಕಳಿಗೆ ಅಂಗವೈಕಲ್ಯ ಆರಂಭ ಆಗುತ್ತೆ. ಅಂದರೆ ಮಕ್ಕಳಿಗೆ ಕೈಗಳ ಸ್ವಾಧೀನ ಹೊರಟೋಗುತ್ತೆ, ಕೈಗಳು ಬೆಂಡಾಗುತ್ತೆ. ಊಟ ಮಾಡ್ತಿದ್ದಂತಹ ಮಕ್ಕಳು ಊಟ ಮಾಡೋದಕ್ಕಾಗಲ್ಲ, ನಡ್ಕೊಂಡು ಹೋಗ್ತಾ ಇದ್ದಂತಹ ಮಕ್ಕಳು ನಡ್ಕೊಂಡು ಹೋಗೋಕ್ಕಾಗಲ್ಲ, ಅಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಹನುಮಕ್ಕ ಮತ್ತು ರಾಜು ಈ ದಂಪತಿಗಳೇನಿದ್ದಾರೆ ಮಕ್ಕಳಲ್ಲಿ ಆದಂತಹ ಈ ಬದಲಾವಣೆಯನ್ನು ಗಮನಿಸಿ ಎಷ್ಟು ಆಸ್ಪತ್ರೆಗಳಿದೆಯೋ, ಎಷ್ಟು ಜನ ವೈದ್ಯರಿದ್ದಾರೋ ಎಲ್ಲ ಕಡೆಗೂ ಕರ್ಕೊಂಡೋಗಿ ತೋರಿಸ್ತಾರೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಚಿಕಿತ್ಸೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕೊನೆಗೆ ಅವರಿಗೆ ಗೊತ್ತಾಗಿದ್ದೇನು ಅಂತಂದರೆ ರಕ್ತ ಸಂಬಂಧದಲ್ಲೇ ಮದುವೆ ಆಗಿರೋದರಿಂದ, ಅಂದರೆ ರಕ್ತ ಸಂಬಂಧದಲ್ಲೇ ಮದುವೆ ಆದಾಗ ಮಕ್ಕಳು ಅಂಗವೈಕಲ್ಯದಿಂದ ಹುಡ್ತಾರೆ ಅಥವಾ ಕೆಲವು ದಿನಗಳ ನಂತರ ಆ ಮಕ್ಕಳಿಗೆ ಅಂಗವಿಕಲತೆ ಬರುತ್ತೆ ಅನ್ನೋದು ಆ ಸತ್ಯ ಅವರಿಗೆ ಆವಾಗ ಗೊತ್ತಾಗುತ್ತೆ. ಏನೂ ಮಾಡದೇ ಇರುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಆದರೆ ಅದಾಗಲೇ ಒಂದು 20-25 ಲಕ್ಷದವರೆಗೆ ಅವರು ಸಾಲ ಮಾಡಿಬಿಟ್ಟಿರ್ತಾರೆ ಮಕ್ಕಳ ಚಿಕಿತ್ಸೆಗೆ ಅಂತ. ಏನೂ ಪ್ರಯೋಜನ ಆಗೋದಿಲ್ಲ. ಈ 2 ಹೆಣ್ಣು ಮಕ್ಕಳಿಗೆ ಈಗ ಲಕ್ಷ್ಮಿಗೆ 32 ವರ್ಷ, ಶ್ವೇತನ್ಗೆ 28 ವರ್ಷ. ಈ 2 ಹೆಣ್ಣು ಮಕ್ಕಳಿಗೆ ಹನುಮಕ್ಕ ಅವ್ರ ತಾಯಿ ಮತ್ತು ಆ ತಂಗಿ ಕೊನೆಯವಳು ಸಹನ ಹೇಗೆ ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ನೀವು ಅವ್ರ ಮನೆಗೆ ಬಂದು ನೋಡಿದಾಗ ಅಷ್ಟೇ ಗೊತ್ತಾಗೋದು. ಯಾಕೆ ಅಂತಂದರೆ ಹೆಣ್ಣು ಮಕ್ಕಳು ಬೆಳೀತಾ ಬೆಳೀತಾ ಅವರಲ್ಲಿ ಆಗುವಂತಹ ದೈಹಿಕ ಬದಲಾವಣೆಗಳು, ಅವರು ಅನುಭವಿಸುವಂತಹ ಕಷ್ಟಗಳು ಹೆಣ್ಣು ಮಕ್ಕಳಿಗೆ ಮಾತ್ರ ಗೊತ್ತು. ಆ ಎಲ್ಲ ಸೇವೆಯನ್ನು ಹನುಮಕ್ಕ ಮತ್ತು ಕೊನೆಯ ತಂಗಿ ಸಹನ, ಅವಳು ಆರೋಗ್ಯವಾಗಿದ್ದಾಳೆ, ಇವರಿಬ್ಬರೂ ಸೇರಿ ಈ ಲಕ್ಷ್ಮಿ ಮತ್ತು ಶ್ವೇತಾಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಈ ಲಕ್ಷ್ಮಿ ಮತ್ತು ಶ್ವೇತಾ ಅಕ್ಕ ತಂಗಿಯರಲ್ಲಿ ಲಕ್ಷ್ಮಿಗೆ ರಾಯರ ಬಗ್ಗೆ ವಿಶೇಷವಾದಂತಹ ಭಕ್ತಿ. ನೋಡಿ, ಅವಳಿಗೆ ರಾಯರ ಫೋಟೋಗೆ ಹೂವಿಡೋಕ್ಕಾಗೋದಿಲ್ಲ, ದೀಪ ಹಚ್ಚೋಕ್ಕಾಗಲ್ಲ, ಕೈ ಎತ್ತೋದಕ್ಕಾಗಲ್ಲ, ಕೈಗಳ ಸ್ವಾಧೀನನೇ ಇಲ್ಲ. ಇವರಿಬ್ಬರನ್ನು ಕೂಡ ಒಂದು ಬಟ್ಟೆಯಲ್ಲಿ ಕೂರಿಸ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎತ್ಕೊಂಡು ಬಂದು ಕೂರಿಸ್ಬೇಕು. ಅವರಿಗೆ ಮೈ ಮೇಲೆ ಒಂದು ಇರುವೆ ಕಚ್ತಾ ಇದ್ದರೆ ಆ ಇರುವೆ ತೆಗೆದಾಕೋಕ್ಕೂ ಆಗಲ್ಲ, ಅದನ್ನು ತೆಗೆಯೋದಕ್ಕೊಬ್ಬರು ಓಡಿ ಬರಬೇಕು, ಅಂತಹ ಪರಿಸ್ಥಿತಿ. ಆದರೂ ಕೂಡ ಲಕ್ಷ್ಮಿ ಅಪ್ರತಿಮ ರಾಯರ ಭಕ್ತೆ. ರಾಯರಿಗೆ ಕೈ ಮುಗಿಯೋಕ್ಕಾಗದೆ, ಕೈ ಮುಗಿಯದೆ, ಹೂವನ್ನು ಇಡದೆ, ದೀಪವನ್ನು ಹಚ್ಚದೆ
ಕೇವಲ ಭಕ್ತಿಯಿಂದ ರಾಯರನ್ನ ಮಂತ್ರಾಲಯದಿಂದ ಅವ್ರ ಮನೆಗೆ ಕರೆಸ್ಕೋತಾಳೆ. ಅದು ಈ ಲಕ್ಷ್ಮಿಯ ವಿಶೇಷ. ಮೊನ್ನೆ ಒಂದು ಘಟನೆ ಆಯಿತು. ನಾನು ನನ್ನ ಪೇಷಂಟ್ ಒಬ್ಬರು ರಾಜಾಜಿನಗರದಲ್ಲಿದ್ದಾರೆ, ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿದ್ದಾರೆ, ತುಂಬ ಹಿರಿಯರು, ಅವರಿಗೆ ಮೆಡಿಸನ್ ಕೊಡಬೇಕಾಗಿತ್ತು. ಆದ್ದರಿಂದ ನಾನೇನು ಮಾಡಿದೆ, ಮೆಡಿಸನ್ ತಗೊಂಡು ಅವರಿಗೆ ಕೊಟ್ಟು ಬರೋದಕ್ಕೆ ಅಂತ ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿರುವಂತಹ ಆ ಪೇಷಂಟ್ ಮನೆಗೆ ನಾನು ಹೋಗಿದ್ದೆ. ವೃದ್ಧ ದಂಪತಿಗಳವರು. ಸರಿ, ಅವರಿಗೆ ಮೆಡಿಸನ್ ಎಲ್ಲ ಕೊಟ್ಟಾಯಿತು, ಯಾವ್ಯಾವ ಟೈಮಿಗೆ ತಗೋಬೇಕು ಅಂತ ಅವ್ರಿಗೆ ಹೇಳಾಯಿತು. ಎಲ್ಲ ಆದಮೇಲೆ ಇನ್ನೇನು ಎದ್ದು ಹೊರಡಬೇಕು ಅನ್ನುವಂತಹ ಸಮಯದಲ್ಲಿ ಅವ್ರ ಮನೆಗೆ ಒಬ್ಬರು ರಾಯರ ಭಕ್ತರು ಬಂದರು. ಅವರು ಬಂದು ಅವರಿಗೆ ಅವ್ರ ಪರಿಚಯ, ನಾನು ಹೋಗಿದ್ನಲ್ಲ ವೃದ್ಧ ದಂಪತಿಗಳು ಹಿರಿಯರು, ಅವರಿಗೆ ಅವ್ರ ಪರಿಚಯ. ಅವರು ಬಂದು 2 ಡಬ್ಬಿಗಳಲ್ಲಿ ಪಂಚಾಮೃತ ತಂದಿದ್ದರು. ಒಂದು ಡಬ್ಬಿಯನ್ನು ಆ ಹಿರಿಯ ದಂಪತಿಗಳಿಗೆ, ಆ ಪೇಷಂಟ್ಗೆ ಅವರು ಕೊಟ್ಟರು ಆ ಪಂಚಾಮೃತದ ಡಬ್ಬಿನ. ಇನ್ನೊಂದು ಡಬ್ಬಿ ಇತ್ತಲ್ಲ, ಆ ಡಬ್ಬಿನ ನನ್ನ ಕೈಗೆ ಕೊಟ್ಟು ಈ ಪಂಚಾಮೃತನ ನಿಮಗೆ ಕೊಡಬೇಕು ಅಂತ ರಾಯರು ಕಳಿಸಿದ್ದಾರೆ, ತಗೊಳ್ಳಿ ಅಂತ ಕೊಟ್ಟರು. ನನಗೆ ಒಂದು ಕ್ಷಣ ದಿಗ್ಭ್ರಮೆ ಆಯಿತು, ರೋಮಾಂಚನ ಆಗೋಯ್ತು. ನನಗೆ ಅವ್ರ ಪರಿಚಯನೇ ಇಲ್ಲ ಯಾರು ಅಂತ. ಹಾಗಿರುವಾಗ ಇದೆಲ್ಲ ಹೇಗೆ ನಡೆಯೋಕ್ಕೆ ಸಾಧ್ಯ ಅಂತ ಒಂದು ಕ್ಷಣ ಅನಿಸಿದ್ರು ಕೂಡ ರಾಯರು ನನಗೆ ಆಗಾಗ್ಗೆ ಇಂತಹ ಅನುಗ್ರಹವನ್ನು ಮಾಡ್ತಾನೆ ಇರ್ತಾರಾದ್ರಿಂದ ಬಹಳ ಸಂತೋಷದಿಂದ, ಅವತ್ತು ಗುರುವಾರ ಬೇರೆ ಆದ್ದರಿಂದ ಸಂತೋಷವಾಗಿ ಆ ಪಂಚಾಮೃತವನ್ನು ಅವ್ರ ಕೈಯಿಂದ ನಾನು ತಗೊಂಡು ಹೊರಗಡೆಗೆ ಬಂದು ನಾನು ಬೈಕ್ ನಿಲ್ಲಿಸಿದ್ನಲ್ಲ, ಆ ಬೈಕ್ ಮೇಲೆ ಹತ್ತಿ ಪಂಚಾಮೃತನ ಬ್ಯಾಗಲ್ಲಿ ಇಟ್ಕೊಂಡು ಇನ್ನೇನು ನನ್ನ ಬೈಕ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಾಗ ರಾಯರು ನನಗೆ ಈ ಪಂಚಾಮೃತವನ್ನು ನೀನು ಲಕ್ಷ್ಮಿಗೆ ತಗೊಂಡೋಗಿ ಕೊಡಬೇಕು ಅಂತ ಹೇಳಿದ್ರು. ನನಗೆ ರಾಯರು ಯಾಕೆ ಹಂಗೆ ಹೇಳ್ತಿದ್ದಾರೆ ಅಂತ ಅರ್ಥ ಆಗಲಿಲ್ಲ. ಲಕ್ಷ್ಮಿಗೆ ಈ ಪಂಚಾಮೃತವನ್ನು ತಗೊಂಡೋಗಿ ನೀನು ಕೊಡು ಅಂತಂದರು. ಪಂಚಾಮೃತವನ್ನು ನಾನು ಒಂದೇ ಒಂದು ಹನಿಯಷ್ಟು ಬಳಸದೆ ಲಕ್ಷ್ಮಿ ಮನೆಗೆ ಆ ಪಂಚಾಮೃತವನ್ನು ತಗೊಂಡು ಹೊರಟೆ. ಲಕ್ಷ್ಮಿ ಮನೆ ಹತ್ರ ಬೈಕ್ ನಿಲ್ಲಿಸ್ದೆ. ಅವ್ರ ಮನೆ ಸಣ್ಣದಾದಂತಹ ಓಣಿ, ಆ ಓಣಿ ಒಳಗಡೆಯಿಂದ ಹೋಗಬೇಕು. ಪುಟ್ಟು ಮನೆ, ಒಂದು ಪುಟ್ಟು ಮನೆಯಲ್ಲಿ ಪಾಪ 4-5 ಜನ ವಾಸ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಯನ್ನು ನೋಡಿಬಿಟ್ರೆ ಎಂಥವರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಆದರೆ ಅಂತಹ ಸ್ಥಳದಲ್ಲಿ ರಾಯರು ನೆಲೆಸಿದ್ದಾರೆ ಅಂತಂದರೆ ನಿಮಗೆಲ್ಲ ಒಂದು ರೀತಿ ರೋಮಾಂಚನ ಆಗುತ್ತೆ. ನಾನು ಪಂಚಾಮೃತ ತಗೊಂಡು ಆ ಓಣಿಯಲ್ಲಿ ಹೋಗ್ತಾ, ಕೊನೆಯಲ್ಲಿ ಅವ್ರ ಮನೆ ಇದೆ, ಅವ್ರ ಮನೆಗೆ ಹೋಗ್ತಾ ಇನ್ನೇನು ಅವ್ರ ಮನೆ ಹತ್ತಿರ ಬಂತು ಅನ್ನುವಾಗ, ಲಕ್ಷ್ಮೀ, ರಾಯರು ನಿನಗೆ ಕೊಡೋಕ್ಕೆ ಪಂಚಾಮೃತ ಕಳಿಸ್ಕೊಟ್ಟಿದ್ದಾರಮ್ಮ, ಪಂಚಾಮೃತ ತಗೋ ಅಂತ ಹೇಳಿಕೊಂಡು ಅವ್ರ ಮನೆಗೆ ಹೋಗುವಾಗ ಅವ್ರ ಮನೆಯಲ್ಲಿ ಲಕ್ಷ್ಮಿ, ಶ್ವೇತಾ, ಸಹನ ಕೊನೆ ತಂಗಿ, ಜೊತೆಗೆ ಹನುಮಕ್ಕ ಎಲ್ಲರೂ ನನ್ನನ್ನು ನೋಡಿ ಒಂದು ಕ್ಷಣ ಬೆವ್ತು ಹೋಗ್ಬಿಟ್ರು. ಜೊತೆಗೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣೀರು ಬರ್ತಾ ಇದೆ. ನನಗೆ ಒಂದು ರೀತಿ ಇದ್ಯಾಕೆ ಹೀಗೆ ಅಳ್ತಾ ಇದ್ದಾರಲ್ಲ, ಇದು ಯಾಕೆ ಅಂತ ಅನ್ನಿಸ್ಬಿಡ್ತು. ಆಗ ನಡೆದಂತಹ ಘಟನೆಯನ್ನು ಅವ್ರು ಹೇಳಿದ್ರಲ್ಲ, ಆ ಘಟನೆಯನ್ನು ಕೇಳಿ ನನಗೆ ಮೈ ಜುಮ್ ಅಂದೋಯ್ತು. ಆ ಮೈ ಜುಮ್ ಅನ್ನುವಂತಹ ಘಟನೆ ಏನು ಅನ್ನೋದನ್ನು ಈಗ ಅವ್ರ ಬಾಯಲ್ಲೇ ಕೇಳಿಸ್ತೀನಿ, ಬನ್ನಿ. ರೇನು ರನ ನಾ ರೇನು ರೇನು ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ಉದನಿ ದನಿ ದನ ದಿರ್ತಾನನ ಉದನಿ ದನಿ ದನ ದಿರ್ತಾನನ ತನ ದಿಯನ ತಾ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ
ni da ma ga re da ni re sa dim dum da na da dim dum da na dim dum da na dim dum da na na. ಗುರುಗಳೇ, ನಾನು ದಿನ ಲಕ್ಷ್ಮಿ ಮತ್ತು ಶ್ವೇತಾ ಇಬ್ಬರಿಗೂ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ತಲೆ ಬಾಚಿ ಎಲ್ಲ ರೆಡಿ ಮಾಡಿಬಿಟ್ಟು ತಿಂಡಿ ತಿನ್ನಿಸ್ಬಿಟ್ಟು ನಾನು ಡ್ಯೂಟಿಗೆ ಹೊರಡ್ತೀನಿ. ಮಧ್ಯಾಹ್ನ ಅಮ್ಮ ಕೆಲಸ ಮುಗಿಸ್ಕೊಂಡು ಬಂದು ಇಬ್ರಿಗೂ ಊಟ ಮಾಡಿಸ್ತಾರೆ. ಲಕ್ಷ್ಮಿಗೆ ರಾಯರು ಅಂದರೆ ಅದೆಷ್ಟು ಭಕ್ತಿ ಮತ್ತು ಪ್ರೀತಿ ಅಂತ ಅಂದರೆ ಪ್ರತಿ ಗುರುವಾರ ತಲೆಗೆ ಸ್ನಾನ ಮಾಡಿಸ್ಬೇಕು. ಲಕ್ಷ್ಮಿಗೆ ಸ್ನಾನ ಮಾಡಿಸಿಲ್ಲ ಅಂತ ಅಂದರೆ ಇಬ್ಬರು ಕೋಪ ಮಾಡ್ಕೊಳ್ತಾರೆ. ಅದಕ್ಕೇ ಪ್ರತಿ ಗುರುವಾರ ಲಕ್ಷ್ಮಿಗೆ ತಲೆ ಸ್ನಾನ ಮಾಡಿಸಿ ರಾಯರ ಫೋಟೋ ಮುಂದೆ ತಂದು ಕೂರಿಸ್ತೀವಿ. ಅವಳ ಕೈಯಲ್ಲಿ ಶಕ್ತಿ ಇಲ್ಲದೆ ಇರೋ ಕಾರಣ ರಾಯರ ಫೋಟೋಗೆ ಲಕ್ಷ್ಮಿ ಹೂವು ಇಡೋಕ್ಕಾಗೋದಿಲ್ಲ ಮತ್ತು ದೀಪ ಹಚ್ಚೋದಕ್ಕಾಗೋದಿಲ್ಲ. ಅದೇ ಕಾರಣಕ್ಕೆ ಲಕ್ಷ್ಮಿ ರಾಯರ ಫೋಟೋ ನೋಡಿಕೊಂಡು ಮನಸ್ಸಲ್ಲೇ ಅದೇನೋ ಮಾತಾಡ್ತಿರ್ತಾಳೆ ರಾಯರ ಜೊತೆ. ಅವಳು ಹೆಂಗೆ ಮಾತಾಡ್ತಾಳೆ ಅಂದರೆ ಅದನ್ನ ನೋಡೋದಕ್ಕೆ ನಮಗೆ ಒಂಥರ ಕಣ್ಣು ತುಂಬಿ ಹೋಗಿರುತ್ತೆ. ಅಷ್ಟು ಖುಷಿ ಆಗುತ್ತೆ ಅವಳು ಆ ಥರ ನೋಡ್ಕೊಂಡು ಕೂತಿರೋವಾಗ. ಮನಸ್ಸಲ್ಲೇ ಏನೋ ಮಾತಾಡ್ತಿರ್ತಾಳೆ, ಅದನ್ನು ರಾಯರು ಕೇಳಿಸ್ಕೊಳ್ತಾರೆ. ಅದನ್ನು ಕೇಳಿಸ್ಕೊಂಡಿರೋದಕ್ಕೆ ರಾಯರು ಲಕ್ಷ್ಮಿಗೆ ಉತ್ತರ ಕೊಡ್ತಾರೆ. ಅದು ಅವಳಿಗೆ ಹೇಗೆ ಅಂತ ಅಂದರೆ ಅವಳಿಗೆ ಫೀಲ್ ಆಗುತ್ತೆ. ಆ ಫೀಲ್ ಆದಾಗ ಅದನ್ನು ನಮ್ಮೆಲ್ಲರ ಹತ್ರನೂ ಹೇಳ್ಕೊಳ್ತಾರೆ. ಈ ಥರ ಅಂದ್ಕೊಂಡಿದ್ದೆ, ಹಿಂಗೆ ಅವ್ರು ಉತ್ತರ ಕೊಟ್ಟರು, ಈ ಥರ ಆಯಿತು ಅನ್ನೋದನ್ನೆಲ್ಲ ನಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡುವಾಗ ನಮಗೊಂಥರ ಖುಷಿ ಆಗುತ್ತೆ. ಒಂಥರ ಕೈ ಕಾಲೆಲ್ಲ ನಡುಗ್ ಬಂದುಬಿಡುತ್ತೆ. ಹೇಗೆ ಹೇಳಬೇಕು ಅದನ್ನು ಅನ್ನೋದು ಗೊತ್ತಾಗೋದಿಲ್ಲ, ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ಅದನ್ನು. ಮೊನ್ನೆ ಗುರುವಾರ ನಡೆದಂಥ ಘಟನೆ ಏನಿದೆಯಲ್ಲ, ಅದಂತೂ ಎಷ್ಟು ರೋಮಾಂಚನ ಆಯಿತು ಅಂತ ಅಂದರೆ, ಲಕ್ಷ್ಮಿ ಪ್ರತಿ ಗುರುವಾರ ರಾಯರಿಗೋಸ್ಕರ ಉಪವಾಸ ಮಾಡ್ತಾಳೆ. ಈ ಉಪವಾಸನ ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾಳೆ. ಉಪವಾಸ ಹೇಗೆ ಮಾಡ್ತಾಳೆ ಅಂತ ಅಂದರೆ, ಪೂರ್ತಿ ಗುರುವಾರ ಒಂದು ತೊಟ್ಟು ನೀರು ಕುಡಿದೇ ಇರೋಷ್ಟು ಭಕ್ತಿಯಿಂದ ಉಪವಾಸ ಮಾಡ್ತಾಳೆ. ನಮ್ಮ ಮನೇಲಿರೋರೆಲ್ಲ ಸುಮಾರು ಸತಿ ಹೇಳಿದ್ದೀವಿ, ಬೇಡಮ್ಮ ಉಪವಾಸ ಮಾಡೋದನ್ನು ನಿಲ್ಲಿಸ್ಬಿಡು, ಯಾಕಂದರೆ ಮೊದಲೇ ಶಕ್ತಿ ಇಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಕತೆ, ಯಾಕಂದರೆ ನಾವು ಪ್ರತಿ ಹೊತ್ತು ಮನೇಲಿ ಇರೋದಕ್ಕಾಗೋದಿಲ್ಲ, ಬೇಡ ಅಂತ ಹೇಳಿದ್ದೀವಿ. ಆದರೆ ಲಕ್ಷ್ಮಿ ನಮ್ಮ ಯಾರ ಮಾತನ್ನು ಕೇಳಿಲ್ಲ. ಯಾಕೋ ಗೊತ್ತಿಲ್ಲ, ಮೊನ್ನೆ ಗುರುವಾರ ತುಂಬ ಹಠ ಮಾಡಿದೆ ನಾನು ಲಕ್ಷ್ಮಿ ಜೊತೆ, ನೀನು ಇವತ್ತಿಂದ ಉಪವಾಸ ಮಾಡೋದನ್ನು ನಿಲ್ಲಿಸಲೇಬೇಕು ಅಂತ ಹಠ ಮಾಡಿದೆ. ಆಗ ಲಕ್ಷ್ಮಿ ಒಂದು ಮಾತು ಹೇಳಿದ್ಲು, ನಾನು ಏನಾದರೂ ಇವತ್ತಿಂದ ಉಪವಾಸ ಮಾಡೋದನ್ನು ನಿಲ್ಲಿಸಬೇಕು ಅನ್ನೋದಾಗಿದ್ದರೆ ರಾಯರು ಮಧುಸೂದನ್ ಗುರುಗಳ ಕೈಯಲ್ಲಿ ಪಂಚಾಮೃತನ ಕೊಟ್ಟು ಕಳಿಸ್ಬೇಕು, ಪಂಚಾಮೃತ ಕುಡ್ದಾದ್ಮೇಲೆ ನಾನು ಉಪವಾಸ ಮಾಡೋದನ್ನು ಬಿಟ್ಬಿಡ್ತೀನಿ ಅಂತ ಅಂದ್ಲು. ನಾನು ಅದಕ್ಕೆ ಅಂದೆ, ಅಲ್ಲ ನೀನು ಏನು ಮಾತಾಡ್ತಿದ್ಯಾ, ನಿನಗೆ ಗೊತ್ತು ತಾನೆ, ಗುರುಗಳು ಡಾಕ್ಟ್ರು, ಎಷ್ಟೊಂದು ಕೆಲಸಗಳಿರುತ್ತೆ, ಅವ್ರು ಅಷ್ಟೊಂದೆಲ್ಲ ಕೆಲಸ ಬಿಟ್ಬಿಟ್ಟು ನಿನಗೆ ಪಂಚಾಮೃತ ತಂದ್ಕೊಡೋದಕ್ಕಾಗತ್ತಾ ಅಂತ ಅಂದೆ. ಅವಳು ಅದಕ್ಕೆ ಇಲ್ಲ ನಾನು ರಾಯರನ್ನ ಕೇಳ್ಕೊಳ್ತೀನಿ, ರಾಯರೇ ಮನೇಲಿರೋರೆಲ್ಲರೂ ಸಹ ಉಪವಾಸ ಮಾಡೋದನ್ನ ಬಿಡು ಅಂತ ಹೇಳ್ತಿದ್ದಾರೆ, ಈಗ ಉಪವಾಸ ಮಾಡೋದು ಬಿಡಬೇಕು ಅನ್ನೋದು ನಿಮ್ಮ ಇಚ್ಛೆನೂ ಆಗಿತ್ತು ಅಂತ ಅಂದರೆ ನನಗೆ ಮಧುಸೂದನ್ ಗುರುಗಳ ಕೈಯಲ್ಲಿ ಪಂಚಾಮೃತನ ಕೊಟ್ಟು ಕಳಿಸಿ ಅದನ್ನು ಕುಡಿದ್ಬಿಟ್ಟು ನಾನು ಉಪವಾಸ ಮಾಡೋದನ್ನು ಬಿಡ್ತೀನಿ ಇವತ್ತಿಂದ ಅಂತ ಕೇಳ್ಕೊಳ್ತೀನಿ. ಇವಾಗ ರಾಯರದ್ದು ಇಚ್ಛೆ ಆಗಿತ್ತು ಅಂತ ಅಂದರೆ ರಾಯರು ಗುರುಗಳ ಕೈಯಲ್ಲಿ ನನಗೆ ಪಂಚಾಮೃತನ ಕೊಟ್ಟು ಕಳಿಸ್ತಾರೆ, ನೋಡ್ಕೋ ಅಂತ ಅಂದ್ಲು. ನಾನು ಏನು ಕಾನ್ಫಿಡೆಂಟಲ್ಲಿ ಹೇಳ್ತಿದ್ದಾಳೆ ಇವಳು, ಅದು ಯಾವ ಕಾನ್ಫಿಡೆನ್ಸಲ್ಲಿ ಹೇಳಿದ್ಲು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ಅವತ್ತು ಆಗಿದ್ದ ಘಟನೆ ನನ್ನ ಜನ್ಮ ಪೂರ್ತಿ ಮರೆಯೋದಕ್ಕಾಗೋದಿಲ್ಲ. ನಾವು ಅದನ್ನು ಮಾತಾಡಿಕೊಂಡು 1 ಅವರ್ ಆಗಿತ್ತು ಅನಿಸುತ್ತೆ ಅಷ್ಟೇ. ಅಷ್ಟರೊಳಗೆ ನೀವು ಲಕ್ಷ್ಮಿ ತಗೊಳಮ್ಮ ಪಂಚಾಮೃತ ತಂದಿದ್ದೀನಿ, ರಾಯರು ಕೊಟ್ಟು ಕಳಿಸಿದ್ದಾರೆ ನಿನಗೆ ಅಂತ ಬಂದ್ರಿ. ನಿಜವಾಗ್ಲೂ ಎಷ್ಟು ಶಾಕ್ ಆಯಿತು ಅಂದರೆ ಒಂದು ಕ್ಷಣ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ನಾನು. ಮೈಯೆಲ್ಲ ರೋಮಾಂಚನ ಆಗೋಯ್ತು. ಲೈಕ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಆ ಫೀಲಿಂಗ್ನ. ಹೇಗೆ ಸಾಧ್ಯ ಇದು? ನಾವು ಮಾತಾಡ್ಕೊಂಡಿರೋದನ್ನು ನಾವು ನಿಮ್ಮ ಹತ್ರನೂ ಏನೂ ಹೇಳಿರಲಿಲ್ಲ. 1 ಅವರ್ ಒಳಗಡೆ ನೀವು ಪ್ರಸಾದ ತಂದು ಕೊಟ್ಟಾಗ ಹೆಂಗಾಗ್ತಿದೆ ಅಂತಲೇ ನನಗೆ ಈಗಲೂ ಒಂಥರ ನಡುಗ್ ಬರ್ತಿದೆ, ಕೈಯೆಲ್ಲ ನಡ್ದಂಗೆ ಆಗ್ತಿದೆ. ಅಷ್ಟು ಖುಷಿ ಆಯಿತು. 1 ಅವರ್ ಒಳಗಡೆ ರಾಯರು ಅವಳು ಅಷ್ಟೊಂದು ಕೇಳ್ಕೊಂಡಿದ್ದನ್ನ ನೆರವೇರಿಸ್ಕೊಂಡ್ರು. ಅವ್ರು ಎಷ್ಟು ಆಶೀರ್ವಾದ ಮಾಡಿದ್ರು ಲಕ್ಷ್ಮಿಗೆ ಅನ್ನೋದು ಅಂತಂದರೆ ನೆನೆಸ್ಕೊಳ್ಳೋದಕ್ಕೂ ಅಸಾಧ್ಯ. ಜನ್ಮ ಪೂರ್ತಿ ನಾನು ಅದನ್ನು ಮರೆಯೋದಿಲ್ಲ. ಅದೊಂದು ಪವಾಡ. ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಿದೆ. ತುಂಬ ರೋಮಾಂಚನ ಆಯಿತು ಅವತ್ತು. ಮತ್ತು ಇನ್ನೊಂದು ವಿಶೇಷ ಏನಂದರೆ ಗುರುಗಳೇ, ಲಕ್ಷ್ಮಿ 1 ಸಲನೂ ಸಹ ರಾಯರಿಗೆ ಅಭಿಷೇಕ ಮಾಡಿದಂಥ ಪಂಚಾಮೃತನ ಕುಡ್ದೇ ಇರಲಿಲ್ಲ. ನೀವೇನು ಅವತ್ತು ತಂದುಕೊಟ್ರಲ್ಲ, ಅದೇ ಫಾರ್ ದ ವೆರಿ ಫಸ್ಟ್ ಟೈಮ್ ಅವಳು ಪಂಚಾಮೃತನ ಕುಡ್ದಿತ್ತು. ಮೇ ಬಿ ಅವಳ ಯೋಗದಲ್ಲಿ ಹಾಗೆ ಇತ್ತು ಅನಿಸುತ್ತೆ.
ರಾಯರಿಗೆ ಮಾಡಿರೋ ಆ ಪಂಚಾಮೃತನ ಮಧುಸೂದನ್ ಗುರುಗಳ ಕೈಯಿಂದನೇ ಅವಳು ಕುಡಿಬೇಕು ಅನ್ನೋದೇ ಅವಳು ಯೋಗದಲ್ಲಿ ಇತ್ತು ಅನಿಸುತ್ತೆ. ರಾಯರು ಹಾಗೆ ಮಾಡಿಸ್ಕೊಟ್ರು. ಇದು ರಾಯರ ಮಹಿಮೆ ಅಲ್ಲದೆ ಇನ್ನೇನು ಗುರುಗಳೇ. ಮತ್ತು ಇನ್ನೊಂದೇನಂತ ಅಂದರೆ ಗುರುಗಳೇ, ರಾಯರು ಚಿಕ್ಕ ಚಿಕ್ಕ ವಿಷಯದಲ್ಲೂ ಸಹ ಅವ್ರು ನಮ್ಮ ಜೊತೆ ಇದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅದಕ್ಕೊಂದು ಎಕ್ಸಾಂಪಲ್ ಏನಂತ ಅಂದರೆ, ಈ ಡಬ್ಬಿಯಲ್ಲೇ ನೀವು ನಮಗೆ ಪಂಚಾಮೃತನ ತಂದುಕೊಟ್ಟಿದ್ದು. ನಮ್ಮ ಮನೇಲಿ ಯಾವುದೇ ಡಬ್ಬಿ ಆಗಲಿ ನಮ್ಮಮ್ಮ ಅದಕ್ಕೆ ತಿಂಡಿ ಹಾಕ್ಕೊಟ್ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ಬಟ್ ಈ ಡಬ್ಬಿ ಇದುವರೆಗೂ ನಮ್ಮ ಮನೆಯಲ್ಲೇ ಇದೆ. ಆ ಡಬ್ಬಿನ ನಮ್ಮ ಕೈಲಿ ಯಾರಿಗೂ ಕೊಡೋಕ್ಕಾಗಿಲ್ಲ. ಇದು ರಾಯರ ಪವಾಡ ಅಲ್ಲದೆ ಮತ್ತೇನು ಗುರುಗಳೇ. ಲಕ್ಷ್ಮಿ, ಅವತ್ತು ಗುರುವಾರ ಸಹನ ನಿನಗೆ ಉಪವಾಸ ಮಾಡಬೇಡ ಅಂತ ಹಠ ಮಾಡಿ ಹೇಳಿದ್ಲಲ್ಲ, ಅವಾಗ ನೀನು ಸಹನಂಗೆ ಏನಂತ ಹೇಳ್ದ್ಯಮ್ಮ? ನಾನು ತುಂಬ ವರ್ಷದಿಂದ ಉಪವಾಸ ಇದ್ದೀನಿ ಗುರುಗಳೇ. ಗುರುವಾರ ಉಪವಾಸ ಇಲ್ಲ ಅಂದರೆ ನನಗೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಆದ್ರೂ ಯಾರೂ ಬಿಡಲ್ಲ. ನಿಂಗೆ ಅಂದರೆ ಸುಸ್ತಾಗುತ್ತೆ. ಡೈಲಿ ಗುರುವಾರ ಉಪವಾಸ ಮಾಡಿದ್ರೆ ನೀರು ಕುಡಿಯಲ್ವಲ್ಲ, ಆವಾಗ ಎಲ್ಲರೂ ಸೇರಿಕೊಂಡು ಇರಬೇಡ ಅಂತ ಯಾವಾಗೂ ಹೇಳ್ತಾ ಇರ್ತಾರೆ. ಆದರೆ ಈ ಗುರುವಾರ ಮಾತ್ರ ಸಿಕ್ಕಾಪಟ್ಟೆ ಗದ್ರುಬಿಟ್ಟು ಮತ್ತು ಜೋರಾಗೆ ಗದ್ರುಬಿಟ್ಲು. ಅದಕ್ಕೆ ನನಗೆ ತುಂಬ ಬೇಸರಾಯಿತು. ಆವಾಗ ಅವಳಿಗೆ ಹೇಳಿದೆ, ನನಗೆ ಗೊತ್ತಿಲ್ಲ, ಮಧುಸೂದನ್ ಗುರುಗಳ ಕೈಯಲ್ಲಿ ಪಂಚಾಮೃತ ನಮ್ಮ ಅಪ್ಪಂದು ತಂದ್ಕೊಂಡು ಕೊಟ್ಟರೆ ರಾಯರದು ನಾನು ಕುಡಿದು ಅವತ್ತು ಉಪವಾಸ ಬಿಡ್ತೀನಿ ಹೊರ್ತು ಅಂಥವ್ರಿಗೂ ನಾನು ಉಪವಾಸ ಬಿಡಲ್ಲ. ಇವತ್ತು ತಂದ್ಕೊಂಡು ಕೊಡ್ತಾರೆ ಅಂತ ನಾನು ಅವಳಿಗೆ ಹೇಳಿದೆ. ಸಹನಂಗೆ ಹೇಳಿ 1 ಗಂಟೆ ಆಗಿತ್ತಷ್ಟೇ. ಅಷ್ಟನ್ನು ನೀವು ಲಕ್ಷ್ಮಿ, ರಾಯರು ನಿಮ್ಮ ಪಂಚಾಮೃತ ಕಳಿಸಿದ್ದಾರೆ ತಗೋಪುಟ್ಟ ಅಂತ ನೀವು ಬಂದರೆ, ಆ ಧ್ವನಿ ಕೇಳಿ ನಿಮ್ಮ ನೋಡೇ ನನಗೆ ತುಂಬ ಖುಷಿ ಆಗೋಯ್ತು. ನಮ್ಮಪ್ಪ ರಾಯರು ನನಗೆ ಕೇಳಿದ ತಕ್ಷಣ ಪಂಚಾಮೃತ ಕೊಟ್ರಲ್ಲ ಅಂತ ತುಂಬ ಖುಷಿ ಆಯಿತು. ಇವಾಗ ನೆನೆಸ್ಕೊಂಡ್ರು ನನಗೆ ಏನಾಗುತ್ತೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ನನಗೆ ಕೈಯಲ್ಲಿ ಎತ್ತಕ್ಕೆ ಶಕ್ತಿ ಅವ್ರ ಪೂಜೆ ಮಾಡೋಕ್ಕೂ ನನಗೆ ಶಕ್ತಿ ಇಲ್ಲ, ಕೈ ಎತ್ತು ಮುಗಿಯೋಕ್ಕೂ ಶಕ್ತಿ ಇಲ್ಲ. ಆದರೂ ನಾನು ಕೇಳಿದ ತಕ್ಷಣ ಆ ಪಂಚಾಮೃತ ಕೊಟ್ಟರಲ್ಲ, ನನಗೆ ಅವ್ರ ಗುರುಗಳು ತಂದ್ಕೊಂಡು ಕೊಟ್ಟಿದ ತಕ್ಷಣ ತುಂಬ ಆನಂದ ಆಯಿತು. ಅಂತಂದ್ರೆ ಅಷ್ಟಿಷ್ಟು ಆನಂದ ಆಗಲಿಲ್ಲ. ಅದು ಫಸ್ಟ್ ಟೈಮು ನಾನು ಕುಡಿತಾ ಇದ್ದಿತ್ತು ಅದು ಪಂಚಾಮೃತ. ನನಗೆ ಅದು ಪಂಚಾಮೃತ ಅನಿಸ್ಲಿಲ್ಲ, ಅದು ನನಗೆ ಅಮೃತಕ್ಕೆ ಸಮಾನ ಆಗೋಯ್ತು ಅವತ್ತು. ಶ್ವೇತಾ, ಅವತ್ತು ನಾನು ರಾಯರ ಪಂಚಾಮೃತ ತೊಗೊಂಡು ಬಂದಲ್ಲ ನಿಮ್ಮ ಮನೆಗೆ, ನಿನಗೇನು ಅನ್ನಿಸ್ತು ಮರಿ? ಗುರುಗಳೇ, ನಿಮ್ಮನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲೂ ನೀವು ರಾಯರ ಪಂಚಾಮೃತ ತಂದ್ರಲ್ಲ, ಅದಿದ್ದಿತ್ತು ಖುಷಿ ಆಯಿತು. ನಾವು ಅಕ್ಕ, ಸಹನ ಎಲ್ಲರೂ ಮಾತಾಡ್ತಿದ್ದೋ, ಅಕ್ಕ ಉಪವಾಸ ಬಿಟ್ಬಿಡು, ನಿನಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಈ ಉಪವಾಸ ಮಾಡಬೇಡ ಅಂತ ಹೇಳ್ತಿದ್ದೋ. ಆದರೂ ಅವಳು ಕೇಳಿಸ್ಕೊತಿರ್ಲಿಲ್ಲ. ಆದರೆ ಅವಳು ಒಂದು ಮಾತು ಹೇಳಿದ್ಲು, ರಾಯರ ಪಂಚಾಮೃತ ಸಿಕ್ಕಿದ್ರೆ ನಾನು ಉಪವಾಸನ ಬಿಟ್ಬಿಡ್ತೀನಿ ಅಂತ. ಅದು ಹೇಳಿದ 1 ಗಂಟೆಯಲ್ಲಿ ನೀವು ರಾಯರ ಪಂಚಾಮೃತ ತಂದ್ರಲ್ಲ ಗುರುಗಳೇ, ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಖುಷಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಆನಂದನ ಹೇಳೋಕ್ಕಾಗಲ್ಲ ಗುರುಗಳೇ. ನೀವು ನಮ್ಮ ಮನೆಗೆ ಕಾಲಿಟ್ಟ ದಿನದಿಂದ ರಾಯರು ಒಂದಲ್ಲ ಒಂದು ಪವಾಡನ ಪ್ರತಿನಿತ್ಯ ಮಾಡ್ತಾ ಇದ್ದಾರೆ ಗುರುಗಳೇ. ನಾವು ತುಂಬ ನೋವಲ್ಲಿದ್ದೋ, ನೀವು ಯಾವತ್ತು ನಮ್ಮ ಮನೆಗೆ ಕಾಲಿಟ್ಟರು ಅವತ್ತಿಂದ ನಾವೆಲ್ಲರೂ ತುಂಬ ನೆಮ್ಮದಿಯಿಂದ, ಸುಖದಿಂದ, ಸಂತೋಷದಿಂದ ಬದುಕ್ತಾ ಇದ್ದೀವಿ. ರಾಯರ ನಿಮ್ಮ ಮುಖಾಂತರ ನಮ್ಮ ಮನೆಗೆ ಬಂದಾಯಿತು ಗುರುಗಳೇ, ಕಾಲಿಟ್ಟಾಯಿತು. ಇದಕ್ಕಿಂತ ಯಾವ ಸೌಭಾಗ್ಯ, ಇನ್ನೇನು ಸೌಭಾಗ್ಯ ಇದೆ ಗುರುಗಳೇ. ನಾವಂತೂ ಜನ್ಮ ಪೂರ್ತಿ ನಿಮಗೆ ರಾಯರಿಗೆ ತುಂಬ ಚಿರಋಣಿಯಾಗಿರ್ತೀವಿ. ತುಂಬ ಧನ್ಯವಾದಗಳು ಗುರುಗಳೇ. ಲಕ್ಷ್ಮಿ ಎದ್ದ ತಕ್ಷಣ ರಾಯರ ಫೋಟೋ ನೋಡ್ತಾಳೆ ಗುರುಗಳೇ. ರಾಯರ ಫೋಟೋ ನೋಡಿ ನಿಮ್ಮ ಫೋಟೋ ನೋಡಬೇಕು ಅವಳು. ಒಂದೊಂದ್ಸರಿ ನೀವು ಬೇಗ ಮೆಸೇಜ್ ಹಾಕ್ಬಿಟ್ಟಿರ್ತೀರಲ್ಲ, ಅಣ್ಣ ಬೇಗ ಹಾಕ್ಬಿಟ್ಟಿದೆ ಅಂತ ಅವಳು ಖುಷಿ ಗುರುಗಳೇ. ನಿಮ್ಮ ಮೆಸೇಜು, ನಿಮ್ಮ ಫೋಟೋ ನೋಡಿದ್ರೇ ಅವಳಿಗೆ ಅವಾಗ ಸಮಾಧಾನ ಗುರುಗಳೇ. ಆಮೇಲೆ ಅವಳು ಎಲ್ಲ ಇಷ್ಟೊಂದು ಖುಷಿಯಾಗಿ, ಇಷ್ಟೊಂದು ಸಂತೋಷವಾಗಿದ್ದಾಳೆ ಅಂದರೆ ನೀವು ಮತ್ತು ರಾಯರೇ ಕಾರಣ ಗುರುಗಳೇ. ನಾವೆಲ್ಲರೂ ತುಂಬ ಖುಷಿಯಾಗಿದ್ದೀವಿ ಗುರುಗಳೇ. ರಾಯರಿಗೆ ನಿಮಗೆ ಕೋಟಿ ಧನ್ಯವಾದಗಳು ಗುರುಗಳೇ. ಮಂತ್ರಾಲಯದಿಂದ ರಾಯರು ಲಕ್ಷ್ಮಿಗೆ ಮತ್ತು ಶ್ವೇತಳಿಗೆ ಅಂತ ವಿಶೇಷವಾದಂಥ ಪರಿಮಳ ಪ್ರಸಾದವನ್ನು ನನ್ನ ಕೈಲಿ ಕೊಟ್ಟು ಕಳಿಸಿದ್ದಾರೆ. ಜೊತೆಗೆ ಮಂತ್ರಾಕ್ಷತೆ ಕೂಡ ಕಳಿಸಿದ್ದಾರೆ. ನೀವೆಲ್ಲ ರಾಯರಿಗೆ ನಿಮ್ಮ ಮನೆಯಲ್ಲಿ ರಾಯರ ಫೋಟೋಗೆ ಹೂವು ಇಡ್ತೀರಾ, ದೀಪ ಹಚ್ತೀರಾ, ಎಲ್ಲ ಮಾಡ್ತೀರಾ. ಆದರೆ ಲಕ್ಷ್ಮಿ ಅವ್ರ ಮನೆಯಲ್ಲಿ ಅವಳಿಗೆ ದೀಪ ಹಚ್ಚೋದಕ್ಕೂ ಆಗಲ್ಲ, ಕೈಗಳನ್ನು ಎತ್ತಿ ರಾಯರ ಫೋಟೋಗೆ ಕೈ ಮುಗಿಯೋದಕ್ಕೂ ಆಗಲ್ಲ. ಆದರೂ ಕೂಡ
ಕೇವಲ ಭಕ್ತಿಯಿಂದನೇ ರಾಯರನ್ನು ಮಂತ್ರಾಲಯದಿಂದ ಅವ್ರ ಮನೆಗೆ ಕರೆಸ್ಕೋತಾಳೆ. ಅದು ಲಕ್ಷ್ಮಿ ವಿಶೇಷ. ಇವತ್ತು ನಾನು ಲಕ್ಷ್ಮಿ ಮತ್ತು ಶ್ವೇತಾ ಇಬ್ಬರಿಗೂ ರಾಯರ ಪರಿಮಳ ಪ್ರಸಾದವನ್ನು ತಿನ್ನಿಸಿ ರಾಯರ ಅಕ್ಷತೆಯನ್ನು ಈ ಮಕ್ಕಳ ತಲೆಯ ಮೇಲೆ ಇಡುವುದರ ಮೂಲಕ ಈ ಮಕ್ಕಳಿಗೆ ರಾಯರು ಬೇಗ ಆರೋಗ್ಯವನ್ನು ಕೊಡಲಿ, ಆ ಮಕ್ಕಳು ಮತ್ತೆ ಎಲ್ಲರ ಹಾಗೆ ಓಡಾಡೋ ಹಾಗೆ ರಾಯರು ಅನುಗ್ರಹ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನೀಗ ಶ್ವೇತಾ ಮತ್ತು ಲಕ್ಷ್ಮಿಗೆ ಪ್ರಸಾದವನ್ನು ತಿನ್ನಿಸ್ತೀನಿ. ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ಉದನಿ ದನಿ ದನ ದಿರ್ತಾನ ಉದನಿ ದನಿ ದನ ದಿರ್ತಾನ ತನ ದಿಯನ ತಾ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ತನ ದೀಂ ದನ ದೀಂ ದನ ತನ ದೀಂ ದನ ದೀಂ ದನ ತನ ದಿಯನ ದಿಯನ ತನ ತನ ದೀಂ ದನ ದೀಂ ದನ ತನ ದಿಯನ ದಿಯನ ತನ ದೀಂ ದನ ತನ ದಿಯನ ತಾನ 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 ದೀಂ ದೂಂ ತನ ದೀಂ ತನ ದೀಂ ದೂಂ ದನ ಆ ದೀಂ ದೂಂ ತನ ದೀಂ ದನ ದೀಂ ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮಮ ಗರಿ ಧನಿ ರೆ ಸ ದೀಂ ದೂಂ ತನ ದೀಂ ದೂಂ